ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಎದ್ದು ಬಂದೆ ಸ್ನೇಹಿತರೆ. ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು. ಇವತ್ತು ಅಮಾಸೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಹುಡುಗರೆಲ್ಲ ಏನು ಹೂವು ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರಲ್ಲ ಲೈನ್ಗೆ. ನಾನು ಆದರೂ ಅಮಾಸೆ ಅಂತ ಗೊತ್ತಿಲ್ಲ, ಹೂವು ತಗೊಂಬಂದಿದ್ದೀನಿ. ಇದು ಒಂದು ಭಕ್ತಿ ಅಂತಂದರೆ ನಮ್ಮ ಹುಡುಗರು ಭಕ್ತಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಭಕ್ತಿ ನೋಡಿ, ನಾನೇನು ಹೇಳಲ್ಲ, ನೀವೇ ಕಮೆಂಟ್ ಮಾಡಿ. ಭಕ್ತಿ ಹೂವು ಕಟ್ಕೊತಾವನೆ ಇವನು ಬಿಡಿ, ಇವನು ಓಕೆ, ಇವನು ಭಕ್ತಿ. ಅಲ್ಲಿ ನೋಡಿ, ಅಲ್ಲಿ ಬಿಚ್ಚ ಬಿಟ್ಟನಾಗಲೇ ಫ್ರೆಂಡ್ಸ್. ಇವ್ರು ಜಸ್ಟ್ ಇವಾಗ ರಿಮೂವ್ ಮಾಡಿರೋದು ಫ್ರೆಂಡ್ಸ್. ಇಲ್ಲಿ ಇದನ್ನು ಇವಾಗ ರಿಮೂವ್ ಮಾಡಿರೋದು. ನಾನು ಕ್ಯಾಮ್ರಾ ಎತ್ತುತ್ತಾ ಇದ್ದಂಗೆ ಈ ಸಾಬ್ರು ಗಾಡಿಗೆ ನಾನು ರೆಡಿ ಮಾಡ್ಕೊಡ್ಬೇಕು ಅಂದ್ಕೊಂಡು ಬೈಕೊಂಡು ಚಪ್ಪಲಿ ಬಿಟ್ಬಿಟ್ಟು ಇವಾಗ ಪೂಜೆ ಮಾಡೋಕೆ ನಿಂತಿದ್ದಾರೆ. ಶೇಖರ್ ಅವ್ರು ಬಿಡಿ, ಪರವಾಗಿಲ್ಲ. ಇವರಂತೂ ದೇವ್ರ ಬಗ್ಗೆ ಭಕ್ತಿನೇ ಇಲ್ಲ ಫ್ರೆಂಡ್ಸ್. ಮಕ್ಕ ನೋಡ್ಕೊಳ್ಳಿ, ಇವ್ನು ಮಕ್ಕವ ನೋಡಿದ್ರ. ನಮ್ಮ ಶಿಷ್ಯ ಅಂತೂ ಫುಲ್ಲು ಫ್ರೆಂಡ್ಸ್. ಗಾಡಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದಾನೆ. ನನಗೆ ಇವತ್ತು ಅಮಾಸೆ ಅಂತ ಗೊತ್ತಿಲ್ಲ, ಆದ್ರೂ ಹೂವು ಕಡ್ಡಿ ಎಲ್ಲ ತಂದೆ ನಾನು ಪೂಜೆ ಮಾಡಬೇಕು ಅಂತ. ಇವಾಗ ಪೂಜೆ ಮಾಡಿಬಿಟ್ಟು ಪಿಕಪ್ ಕೊಡಬೇಕು ಸ್ನೇಹಿತರೆ. ಯಾರು ಕಣ್ಣು ಬಿದ್ದಿತ್ತೋ ಗೊತ್ತಿಲ್ಲ. ನಮ್ಮ ಮನೆ ಬರೋಕ್ಕೆ ವಾರ ಆಯಿತು. ಡ್ಯೂಟಿ ಪಾಸಾಗಿ ಮೊನ್ನೆ ಯಾವುದು ಮಡಿಕೇರಿಗೆ ಹೋಗೋ ಬಾಡಿಗೆ ಮಕ್ಕರಾಗ್ಬಿಟ್ಟು ವಾಪಸ್ ಬಂದಿದ್ದು ಅಷ್ಟೇ ಫ್ರೆಂಡ್ಸ್. ಅದಾದಮೇಲೆ ಬಾಡಿಗೆನೇ ಹೋಗಿಲ್ಲ. ಅದಕ್ಕೆ ಇವಾಗ ಡ್ಯೂಟಿ ಇವತ್ತು ನಮ್ಮ ಶಿಷ್ಯ ಫುಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಮಾಡಬೇಕು, ಪಿಕಪ್ ಮಾಡ್ಕೋತೀನಿ. ಹೋಗ್ಬಿಟ್ಟು ಸ್ನೇಹಿತರೆ ಫಸ್ಟು ಪೂಜೆ ಮಾಡ್ಕೊಂಡು ಹೊರಟ್ಬಿಡೋಣ ತಡ್ರಿ. ಪೂಜೆ ಎಲ್ಲ ಮಾಡಿದಾಯಿತು ಸ್ನೇಹಿತರೆ. ನಮ್ಮ ಗಾಡಿಗೆ ಹೋಗಿ ಗಿಫ್ಟ್ ತಗೊಂಡು ಇಲ್ಲಿಂದ ಹೊರಡೋದೆ. ಕೀಚಿ ತೆಗ್ದ ಅಣ್ಣ, ಅದೆಲ್ಲ ತೆಗಿಬಾರ್ದು ಅಂತಾರೆ. ತೆಗಿ ಸಾಕ್ಬಿಡು ನೀನು. ನಮ್ಮ ಮಾಮ ಇರೋ ಸೌತೆಕಾಯಿ ದೃಷ್ಟಿ ತೆಗಿತೀನಿ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತವ್ರೆ. ಜಾಸ್ತಿ ಕಣ್ಣು ಬಿದ್ದುಬಿಟ್ಟೈತೆ ನಿನ್ನ ಗಾಡಿ ಮೇಲೆ ತಡೆಯ ಅಂದ್ಬಿಟ್ಟು ಸೌತೆಕಾಯಲ್ಲಿ ದೃಷ್ಟಿ ತೆಗಿತವ್ರೆ. ಒಳ್ಳೆ ಡ್ಯೂಟಿ ಗಿಟಿಗೆ ಮಾಡಲಿ ಅಂದಮೇಲಿಂದ ಅಂತ ಅಂದ್ಬಿಟ್ಟು. ಮಾಮ ಯಾರು ಕಣ್ಣು ಬೀಳ್ದಂಗೆ ತೆಗಿ ಮಾಮ. ಅವನತ್ರ ಕೇರಳ. ನಮ್ಮ ಮಾಮ ಎಲ್ಲ ಗಾಡಿಗೂ ಸೌತೆಕಾಯಿ ತಗೊಬಂದ್ಬಿಟ್ಟು ಎಲ್ಲ ಗಾಡಿಗೂ ಇಳಿ ತೆಗೆದು ಹೊಡಿತಾರೆ ಇವರು. ಪ್ರತಿ ವಾರ ಅಮಾಸೆಗಳಿದ್ದಾಗ ತಿಂಗಳ ಇಷ್ಟೇನಾ ಕರೆಕ್ಟಾಗಿ ತೆಗಿಯಕ್ಕೆ ಬಂದಿಲ್ಲ ನಮ್ಮ ಮಾಮಗೆ. ಓಕೆ ಸ್ನೇಹಿತರೆ, ನಾವು ಇವಾಗ ಇಲ್ಲಿಂದ ಪಿಕಪ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಪಿಕಪ್ ಮಾಡ್ಕೊಡೋಣ. ಸದ್ಯಕ್ಕೆ ಇನ್ಮೇಲೆ ನಮ್ಮ ಗಾಡಿ ನಿಲ್ದಂಗೆ ಡ್ಯೂಟಿ ಮಾಡಲಿ ಅಂತ ಕೇಳ್ಕೊಂತ ಹೊರಡೋಣ. ಬನ್ನಿ ಸ್ನೇಹಿತರೆ. ಎಲ್ಲ ಪೂಜೆ ಗೀಜೆ ಮಾಡಿಕೊಂಡು ಸಾರಕ್ಕಿ ಸಿಗ್ನಲ್ ಹತ್ರ ಬಂದ ಸ್ನೇಹಿತರೆ. ಶಿಷ್ಯನ ಕೈಯಲ್ಲಿ ಕಡ್ಡಿ ಕೊಟ್ಟು ಕುಣಿಸಿದ್ದೀನಿ ಒಳಗಡೆ ಗಮ್ಮನ್ಲಿ ಅಂತ. ಸುಮಾರು ದಿನ ಆಗಿತ್ತು ಎಲ್ಲ ಇದು ಮಾಡಿ ಪೂಜೆ ಗೀಜೆ ಅಂತ ಮಾಡಿ, ಅದಕ್ಕೆ ಪೂಜೆ ಗೀಜೆ ಮಾಡಿ ಕಡ್ಡಿ ಕೊಟ್ಟು ಶಿಷ್ಯನ ಕೈಯಲ್ಲಿ ಕುಣಿಸಿದ್ದೀನಿ. ಆಮೇಲೆ ಇವಾಗ ನಾವು ಹೋಯ್ತಾರ ಬಂದು ಇಲ್ಲೇ ಕದ್ರನಹಳ್ಳಿ ಹತ್ರ ಪಿಕಪ್, ಕದ್ರನಹಳ್ಳಿ ಅಂತ ನಾಯನಹಳ್ಳಿ ಹತ್ರ ಪಿಕಪ್ ಇರೋದು. ಪಿಕಪ್ ಮಾಡ್ಕೊಂಡು ಮಂಡ್ಯಗೆ ಹೋಯ್ತಾರೆ. ಇದು ಒನ್ ಡೇ ಟ್ರಿಪ್ ಮಂಡ್ಯ ನೋಡಿಕೊಂಡು, ಅದು ಮಂಡ್ಯದಲ್ಲಿ ಏನೋ ಫಂಕ್ಷನ್ಗೆ ಹೋಯ್ತಾರಂಗವ್ರೆ ಮೋಸ್ಟ್ಲಿ. ಅದನ್ನು ನೋಡಿಕೊಂಡು ಡೈರೆಕ್ಟ್ ರಿಟರ್ನ್ ಬೆಂಗಳೂರು ಕಡೆ. ಅದ್ರ ಜೊತೆಗೆ ಶನಿವಾರ ಭಾನುವಾರ ಡ್ಯೂಟಿ ಹುಡುಕ್ಬೇಕು ಯಾವ ಥರ. ಈಗ ಸದ್ಯಕ್ಕೆ ಯಾವ ಬಂದಿಲ್ಲ. ಈ ಬಾಡಿಗೆ ಹೋಗಿ ಬರೋದ್ರೊಳಗಡೆ ಒಂದು ಬಾಡಿಗೆ ಹುಡುಕೊಂಡೇ ಬರೋದು ನಾನು. ನೋಡೋಣ ಸ್ನೇಹಿತರೆ, ಪಿಕಪ್ ಎಲ್ಲ ಮಾಡ್ಕೊಡೋಣ. ಈಗ ಆಲ್ರೆಡಿ ಸಾರಕ್ಕಿ ಹತ್ರ ಬಂದಿದ್ದೀನಿ. ಸಾರಕ್ಕಿ ತೀರಾ ಜಾಮ್ ಆಗಿದೆ ಟ್ರಾಫಿಕ್ಕು. ಸಿಲ್ಕ್ ಬೋರ್ಡು ಸಾರಕ್ಕಿ ಸಿಗ್ನಲ್ಲು ಎರಡು ಒಂದೇ ಆಗ್ಬಿಟ್ಟಿದೆ ಇವಾಗ. ಮುಂಚೆ ಆದರೆ ಸಿಲ್ಕ್ ಬೋರ್ಡ್ ಅಂದರೆ ಎದುರ್ಕೋತಾ ಇದ್ರು. ಇವಾಗ ಸಾರಕ್ಕಿ ಅಂದ್ರೆ ಎದುರ್ಕೊಳ್ಳೋಂಗಾಗಿದೆ. ಇದೊಂದು ಪಾಸ್ ಆದರೆ ಎಲ್ಲ ಪಾಸ್ ಆದಂಗೆನೆ ಲೆಕ್ಕ. ಇನ್ನು ಮಿಕ್ಕಿದೆಲ್ಲ ಫ್ರೀಯಾಗಿ ಇರ್ತವೆ. ಅದಕ್ಕೆ ಸಾರಕ್ಕಿ ಸಿಗ್ನಲ್ ಪಾಸ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಂಡು ಹೊರಟು ಬಿಡೋದೆ.
ಪಿಕಪ್ ಪಾಯಿಂಟ್ಗೆ ಬಂದು ಸ್ನೇಹಿತರೆ. ಪಿಕಪ್ ಪಾಯಿಂಟ್ ಇಲ್ಲೇ ನೈಂಡಳ್ಳಿ ಬ್ರಿಡ್ಜ್ ಹತ್ರ ಹಾಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಟೀ ಕುಡಿಯೋಣ ಅಂತ. ನಾನು ನನ್ನ ಶಿಷ್ಯ ಯಾವ ಶಿಷ್ಯ ಹೇಳ್ರು? ಏನ್ ಶಿಷ್ಯ ನಿಂಗೆ ಹೇಳಿದೆ ಹೆಸರು? ಇವನೇ ನನ್ನ ಶಿಷ್ಯ ಸಾಂಬಾರ್ತಿದ್ದ. ಇಲ್ಲಿ ಟೀ ಕುಡಿಯೋಕೆ ಅಂತ ಬಂದು ಟೀ ಕುಡ್ಕೊಂಡು ಹೋಗಿ ಗಾಡಿ ಹತ್ರ ಕುತ್ಕೋತೀವಿ. ಅವ್ರು ಎಷ್ಟೊತ್ತಿಗೆ ಬರ್ತಾರ ನೋಡೋಣ. ಕಟಿಂಗ್ ಬೇರೆ ಶಾರ್ಟ್ ಆಗಿ ಹೊಡಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ, ಚೂರು ಚೆನ್ನಾಗಿಲ್ಲ. ನಾನು ಸಖೆ ಅಲ್ವಾ ಇವಾಗ ಅಂದ್ಬಿಟ್ಟು ಫುಲ್ಲು ನೀಟಾಗಿ ಕೆತ್ತನೆ ಮಾಡಿಸ್ಬಿಟ್ಟಿರೋದು. ಓಕೆ ಸ್ನೇಹಿತರೆ, ಪಿಕಪ್ ಎಲ್ಲ ಮಾಡ್ಕೊಳೋಣ. ಇವಾಗ ಟೀ ಕುಡ್ಕೊಬರೋಣ. ನಮ್ಮ ಅಣ್ಣ ಬೇರೆ ಫೋನ್ ಮಾಡಿದ್ದಾರೆ. ಅಣ್ಣ ಹೇಳೋಣ. ನಮ್ಮ ಕಸ್ಟಮರ್ 8:30ಗೆ ಕರ್ಸ್ಕೊಂಡ್ರು ಸ್ನೇಹಿತರೆ. 8:30ಗೆ ಕರ್ಸ್ಕೊಂಡು ಇನ್ನೂ ಬಂದಿಲ್ಲ. ಟೈಮ್ 10:30 ಆಗಿದೆ ಅವತ್ತು. ಇನ್ನೇನು ನಂಬ್ಕೊಂಡ್ರೆ ಟಿಫನ್ ಇಲ್ಲ ಅನ್ಕೊಂಡು ಗೊತ್ತಾಯಿತು. ಅದಕ್ಕೆ ಇಲ್ಲೇ ಟಿಫನ್ ತರಿಸ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಅಂದ್ಕೊಂಡಿದ್ದು ನಾನು ಶಿಷ್ಯ ಟಿಫನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮಂಡಿಯಿಂದ ಬಿಡೋದು ಲೇಟ್ ಇವರು, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಓಕೆ ಸ್ನೇಹಿತರೆ, ಬರಲಿ ಇಲ್ಲಿಂದ ಅವರು ಬಂದಮೇಲೆ ಹೊರಡೋದು ಮಂಡ್ಯ ಕಡೆ. ಸದ್ಯಕ್ಕೆ ಒಳ್ಳೆ ಟಿಫನ್ನು ಸಖತ್ತಾಗಿದೆ. ನೋಡೋಣ, ಇದನ್ನು ಮುಗಿಸ್ಕೊಂಡು ಪಿಕಪ್ ಮಾಡಿಕೊಂಡು ಹೊರಡೋದ. ನಾವು ಪಿಕಪ್ಗೆ ಬಂದಿದ್ದು 8:30 ಸ್ನೇಹಿತರೆ. ಟೈಮ್ ನೋಡಿದ್ರಲ್ಲ ಇವಾಗ ಎಷ್ಟಾಗಿದೆ ಅಂತ. 12 ಗಂಟೆ. ಯಾಕೆ ನಮಗೆ ಅರ್ಜಿ ಬಿಸಿಲಲ್ಲಿ ಮಾಡಿಸ್ಬೇಕಾಗಿತ್ತು. 12 ಗಂಟೆಗೆ ಹೇಳಿದರೆ ಆರಾಮಾಗಿ ಬರ್ತಿದ್ದೋ. ಸತಿ ಕೇಕ್ ಮೇಟ್ರು ಕೇಕ್ದೊಂದು ವಿಷಯ ನಡೆದಿತ್ತಲ್ಲ ಸ್ನೇಹಿತರೆ, ಅದು ಈ ಸತಿ ನಡಿಬಾರ್ದು ಅಂತ ಮುಂಚೆಗೆ ಹೇಳಿದ್ದೀನಿ. ಎಲ್ಲರೂ ಅವರೆಲ್ಲ ಹಂಗಾಗಿ ಮಾತಾಡೋಕ್ಕಾಯ್ತಾಯಿಲ್ಲ. ಮುಂದೆ ಹೋಯ್ತಾ ಮಾತಾಡ್ತೀನಿ. ಇಲ್ಲಿ ಇಡಬೇಡಿ ಅಂದರೆ ಇಟ್ಟಿದ್ರೆ ಮುಂದೆ ನೋಡ್ಕೊಳೋಣ. ಅದೇ ಬಿದ್ದ ಮೇಲೆ ಕಾರ್ಬ. ಓಕೆ ಸ್ನೇಹಿತರೆ, ಪಿಕಪ್ ಎಲ್ಲ ಆಯಿತು. 12 ಗಂಟೆ ಆದಮೇಲೆ ನಾವು ಬರೋದು ಎಷ್ಟು ಗಂಟೆಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಾಡ್ಕೊಂಡು ಅಲ್ಲಿಂದ ಬಂದೋ ಸ್ನೇಹಿತರೆ. ಬಂದವರು ಚೌಟ್ರಿಗೆ ಬಿಟ್ಟಿದ್ದೀವಿ. ಚೌಟ್ರಿಗೆ ಬಿಟ್ಟ ತಾವಿಂದ ನಮಗೇನು ಕೆಲಸ ಇಲ್ಲ. ನಮ್ಗೆ ಬಂದಿದ್ದು ಯಾವ ಟೈಮ್ ಕರೆಕ್ಟಾಗಿ ಹೋಗಿದ್ದೀನೋ ಆ ಟೈಮ್ ಕರೆಕ್ಟಾಗಿ ಹೋಗಿರೋದೆಲ್ಲ ಬರೀ ಲೇಟೇ. 8:30ಗೆ ಹೋಗಿದ್ರೆ 12:30ಗೆ ಬಂದವ್ರೆ ಸ್ನೇಹಿತರೆ. ಹಂಗಾಗಿ ಬೇಜಾರು ನಮಗೆ ಟೈಮ್ ಕರೆಕ್ಟಾಗಿ ಹೋಗೋಕ್ಕೆ. ಕೆಲವರು ಬೇಗ ಬಂದ್ಬಿಡ್ತಾರೆ, ಕೆಲವರು ಬರೋದೇ ಇಲ್ಲ. ಆ ಭಯದಿಂದ ಬೇಗ ಹೋಗಲೇಬೇಕು. ಅದಕ್ಕೋಸ್ಕರ ಹಂಗೆ ಬಂದಿದ್ದೀವಿ. ಇದನ್ನೆಲ್ಲ ಮುಗಿಸ್ಕೊಂಡು, ಏನು ಶಿಷ್ಯ ಈಗ ಕಾಣಿಸ್ತಾನೆ ಇಲ್ಲ, ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮದು ಪಕ್ಕ ಗೊತ್ತಿರೋಂಗೆ 10 ಗಂಟೆ ಮೇಲೆ ಆಗುತ್ತೆ ಡ್ರಾಪ್ ಮಾಡಿಬಿಟ್ಟು ಬೇರೆ ಡ್ಯೂಟಿ ಇದೆ ನಾಳೆ. ಮತ್ತು ನೋಡೋಣ ಇವ್ರದ್ದು ಎಷ್ಟೊತ್ತು ಡ್ರಾಪ್ ಆಗುತ್ತೆ ಏನೇ ಎತ್ತ ಅಂತೇಳಿ. ಫೈನಲಿ ನಾವು ಡ್ರಾಪ್ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ರನ್ನೆಲ್ಲ ಡ್ರಾಪ್ ಮಾಡಿದ್ವಿ ಸ್ನೇಹಿತರೆ. ಬರ್ಬೇಕಾದ್ರೆ ಏನು ಹೇಳೋಕ್ಕಾಗಿಲ್ಲ. ಏನು ಈ ಕಡೆಯಿಂದ ಹೋದ್ವಿ ಒಂದು ಅರ್ಧ ಮುಕ್ಕಾಲು ಗಂಟೆ, ವಾಪಸ್ ಬಂದ್ವಿ. ನಮ್ಮ ಇವತ್ತಿನ ಲಾಗು ಇದೆ. ಎಲ್ಲೂ ಹೋಗಿಲ್ಲಲ್ಲ. ಇಲ್ಲಾಂದ್ರೆ ಹೋಗೋದಾಗಿದ್ದಿದ್ರೆ ಏನೋ ಮಾಡ್ಬೋದಾಗಿತ್ತು. ಹೋದ್ರು ಮದುವೆ ಮಾಡ್ಕೊಂಡ್ರು ಸ್ನೇಹಿತರೆ. ಮದುವೆ ಮಾಡಿಕೊಂಡು ಆ ಕಡೆಯಿಂದ ಹೆಣ್ಣು ಗಂಡು ಕರ್ಕೊಂಡ್ರು, ಬಂದರು. ನಮ್ಮಲ್ಲಿ ಆಗಿದ್ರೆ 108 ಶಾಸ್ತ್ರ ಮಾಡಿಕೊಂಡು ಹೆಣ್ಣು ಗಂಡು ಕರ್ಕೊಂಬರೋಕ್ಕೇನೆ ಒಂದು ಶಾಸ್ತ್ರ ಮಾಡಿರೋರು. ಅದೆಲ್ಲ ಆಮೇಲೆ ನೋಡೋಣ. ನಮ್ಮಲ್ಲಿ ಲೇಟು. ಇವರು ಮದುವೆ ಮಾಡಿ ಮನೆಗೆ ಕರ್ಕೊಂಬಂದ್ರು ಅಂದ್ಕೊಳ್ಳಿ. ಆಗಲೇ ಬಸ್ಸಲ್ಲೇ ಕರ್ಕೊಂಬಂದ್ರು. ನಮ್ಮ ಕಡೆ ಒಂದು ಕಾರೇ ಬೇಕು ಹುಡುಗಿ ಕರ್ಕೊಂಬರಕ್ಕೆ. ಏನೋ ಶಿಷ್ಯ, ಒಂದು ಕಾರ್ ಬೇಕು, ಇನೋವಾನೇ ಬೇಕು, ಇಲ್ಲಾಂದ್ರೆ ಫಾರ್ಚುನರೇ ಬೇಕು. ಫುಲ್ಲು ಹಾರ ಹಾಕಿ 2ರಲ್ಲೊಂದು ಇರಬೇಕು. ಡೆಕೋರೇಷನ್ ಮಾಡಿಕೊಂಡು ಅದಕ್ಕೆ ಮುಂದಗಡೆ ಬೊಕ್ಕೆ ಇಕ್ಕಿ, ನಮ್ಮ ನೋಡಿ ಸಿಂಪಲಾಗಿ ಹೊಡೆದ್ರು ಒಂದು ಪ್ಲೇಟು. ನೀಟಾಗಿ ಕಿತ್ಕೊಳ, ಬೇಜಾರು ಮಾಡ್ಕೊತಾರೆ ಆಮೇಲೆ ನಮ್ಮ ಬ್ಲಾಗ್ ನೋಡಿದ್ರೆ.
ಬಿಡು ಬಿಡು ಪರವಾಗಿಲ್ಲ ಬಿಡು. ಚಿನ್ನು ಚಿನ್ನು ಲ್ಯಾಗ್ ಆಗುತ್ತೆ ಬಿಡಮ್ಮ. ಹಲೋ ಬ್ಯಾವರ್ಸಿ ನೋಡ್ರಿ, ಹೆಣ್ಣು ಗಂಡದು ಒಂದು ಫೋಟೋ ಹಾಕ್ಸಿ ಸ್ಟ್ರಗ್ಲ ಅಣ್ಣ ಈ ಕಡೆ ಒಂದು ಹಾಕಿ ಈ ಕಡೆ ಒಂದು ಹಾಕಿ ಹಿಂದೆ ಒಂದು ಹಾಕ್ಬಿಡಿ ಅಂತ ಹಾಕ್ಸಿರೋರು. ಅವ್ರು 2 ನೇಮ್ ಹೊಡ್ಸಿದ್ರು, ಏನಂತ ಮುಸ್ಕಾನ್ನು ಮತ್ತೆ ಇನ್ನೊಂದು ಹೆಸರು ಹೊಡ್ಸಿದ್ರು. ಮದುವೆ ಮುಗೀತು ಸಿಂಪಲ್ ಆಗಿ. ಅವ್ರದ್ದು ಮಟನ್ ಗಿಟನ್ ಎಲ್ಲ ಜೋರಾಗಿ ಮಾಡಿದ್ರು ಇವತ್ತು. ಮಟನ್ನು ಚಿಕನ್ನು ಎಲ್ಲ ಮಾಡಿದ್ರು. ಶಿಷ್ಯ ತಿಂದ, ನಾನು ತಿಂದಿಲ್ಲ. ಓ ನಿಮ್ಮ ಅಪ್ಪ ನೋಡ್ತಾರೆ ಅಂತ? ಇಲ್ಲ ಇಲ್ಲ ಸ್ನೇಹಿತರೆ, ನಾನು ತಿಂತಾ ಇಲ್ಲ. ಚಿಕನ್ನು ಮಟನ್ ಎಲ್ಲ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿವಸ. ಹಂಗಾಗಿ ಇವಾಗ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಕಡೆ ಹೊರಟಿದ್ದೀನಿ. ಪಾರ್ಕಿಂಗ್ ಹೋಗಿ ಇನ್ನು ನಾಳೆ ಕತೆ ನಾಳೆಗೆ ನೋಡ್ಕೊಳ್ಳೋಣ, ನಾಳೆ ಏನಿರುತ್ತೆ ಅಂತಂದ್ಬಿಟ್ಟು ಸದ್ಯಕ್ಕೆ ಡ್ರಾಪ್ ಆಗಿಬಿಟ್ಟು ಹೊರಟಿದ್ದೀವಿ. ಸೆಟ್ಲ್ಮೆಂಟ್ ಕೊಟ್ಟಿದ್ದಾರೆ, ಈಗ ತೀಸ್ಕೊಡೋಣ. ಓಕೆ ಸ್ನೇಹಿತರೆ, ಬನ್ನಿ ಪಾರ್ಕಿಂಗ್ ಕಡೆ ಹೋಗ್ತಾ ಇದೀವಿ, ನೋಡೋಣ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ